ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನಿವತ್ತೊಂದು ಹೊಸ ಡಿಶ್ ತೊಗೊಂಡು ಬಂದಿದ್ದೀನಿ. ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಮತ್ತು ರೊಟ್ಟಿ ಚಪಾತಿ ಉಂಡು ಡೈಲಿ ಬೋರ್ ಆಗಿರುತ್ತಲ್ವ, ಹಾಗಾಗಿ ಇದು ಒಂಥರ ಹೊಸ ಡಿಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಹೇಗಿರುತ್ತೆ ಅಂತ ಹೇಳಿ. ಸೂಪರ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಒಂದು 7-8 ಈರುಳ್ಳಿ ತೊಗೋಬೇಕು. ಈರುಳ್ಳಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಉದ್ದ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ನೋಡಿ, ಈ ಕಡೆ ಕರಿಬೇವು ಇಟ್ಟಿದ್ದೀನಿ, ಈ ಕಡೆ ಅರಿಶಿಣ, ಉಪ್ಪು, ಖಾರ ಎಲ್ಲ ತೊಗೊಂಡಿದ್ದೀನಿ. ನೋಡಿ, ತೊಗೊಂಡು ಈರುಳ್ಳಿನ ಸ್ವಚ್ಛ ನೀರಲ್ಲಿ ಹಾಕ್ಕೊಂಡು ತೊಳ್ಕೊಂಡು ಒಂದು ಕಡೆ ನೀರೆಲ್ಲ ಜಾನ್ಕೊಂಡು ಇಟ್ಕೊಂಡು ಇವಾಗ ಅದಕ್ಕೆ ರೆಡಿ ಮಾಡ್ಕೋಬೇಕು. ನೋಡಿ ಎಲ್ಲ ಹೇಗೆ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನೋಡಿ, ಎಣ್ಣೆ ಬೇಕು, ಜಗ್ಗಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು ಅಂದರೆ ಒಗ್ಗರಣೆ ಚೆನ್ನಾಗಿ ಕೊಡುತ್ತಲ್ವ, ಹಾಗಾಗಿ ಎಣ್ಣೆನ ಸರಿಯಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ್ಮೇಲೆ ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಾಸಿವೆ ಜೀರಿಗೆ ಇರುತ್ತಲ್ಲ ಕೆಂಪಗಾಗಬೇಕು. ಜೀರಿಗೆ ಕೆಂಪಗಾದ್ಮೇಲೆ ಅದರಲ್ಲಿ ಏನು ಮಾಡಬೇಕು ಅಂದರೆ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಕರಿಬೇವು ರೆಡ್ ಆಗಬೇಕು. ರೆಡ್ ಆದಮೇಲೆ ಅದರಲ್ಲಿ ಏನು ಮಾಡಬೇಕು ಅಂದರೆ ಈರುಳ್ಳಿ ನಾವೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಈರುಳ್ಳಿನ ಏನು ಮಾಡಬೇಕು ಅದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಡಬೇಕು ಚೆನ್ನಾಗಿ. ನೋಡಿ, ಈ ಥರ ಇದು ಕರಿಬೇವು ಎಲ್ಲ ಕೆಂಪಾಗಬೇಕಲ್ವ. ಕರಿಬೇವು ಎಲ್ಲ ಕೆಂಪಾದ್ಮೇಲೆ ಅದರಲ್ಲಿ ಈರುಳ್ಳಿ ಹಾಕ್ಕೋಬೇಕು. ನೋಡಿ, ಎಲ್ಲ ರೆಡ್ ಆಗಿದೆ. ನೋಡಿ, ಜೀರಿಗೆನೂ ರೆಡ್ ಆಗಿದೆ ಮತ್ತು ಕರಿಬೇವು ರೆಡ್ ಆಗಿದೆ. ನೋಡಿ, ಇವಾಗ ಇದರಲ್ಲಿ ಉಪ್ಪು ಹಾಕ್ಕೋಬೇಕು ಮತ್ತು ಉಪ್ಪು ಹಾಕೋತದೆ. ನೋಡಿ, ಉಪ್ಪು ಹಾಕ್ಕೊಂಡು ಆಮೇಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರ್ಬೇಕು. ನೋಡಿ, ಈ ಥರ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕಂದ್ರೆ ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ಮತ್ತು ಈರುಳ್ಳಿ ಒಂಥರ ಕುದ್ದಂಗೆ ಆಗಬೇಕು, ಮೆತ್ತಗಾಗಬೇಕು. ಈ ಥರ ಮೆತ್ತಗಾದ್ರೇ ಪಲ್ಯ ಏನಾಗುತ್ತೆ, ಸಾಫ್ಟ್ ಆಗುತ್ತೆ, ಟೇಸ್ಟಿನೂ ಬರುತ್ತೆ. ಹಾಗಾಗಿ ಈರುಳ್ಳಿನ ಹಾಕ್ಕೊಂಡು ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಮತ್ತು ಮೇಲೆ ಕೆಳಗೆ ಮಾಡಿಕೊಂಡು ಇದರಲ್ಲಿ ಇವಾಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪಂತೂ ಆಲ್ರೆಡಿ ಮೊದಲೇ ಹಾಕಿದ್ದೀವಲ್ವ. ಇವಾಗ ಅರಿಶಿಣ ಹಾಕ್ಕೋಬೇಕು. ಅರಿಶಿಣ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಹಾಕ್ಕೊಳ್ಳಿ. ಮತ್ತು ಖಾರನೂ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾವಂತೂ ತುಂಬ ಜಾಸ್ತಿ ಹಾಕ್ಕೊಂಡಿದ್ದೀವಿ, ಯಾಕಂದರೆ ಇದು ಪರೋಟ ಮಾಡ್ತೀವಲ್ಲ, ಈರುಳ್ಳಿ ಪರೋಟ ಮಾಡ್ತೀವಲ್ವ, ಹಾಗಾಗಿ ಸ್ವಲ್ಪ ಖಾರ ಇದ್ರೇ ಜಾಸ್ತಿ ಟೇಸ್ಟ್ ಬರುತ್ತಲ್ವ, ಹಾಗಾಗಿ ಖಾರ ಜಾಸ್ತಿ ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಕಲರ್ ಬರುತ್ತೆ. ಇನ್ನೂ ಚೆನ್ನಾಗಿ ಕೈ ಆಡಿಸಿ ಮಿಕ್ಸ್ ಮಾಡಬೇಕು. ಅಂದ್ರೇ ಪಲ್ಯ ಇದು ಪೇಸ್ಟ್ ಇರುತ್ತಲ್ಲ, ಇದು ಬಟರ್ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಾಗುತ್ತೆ. ಇದನ್ನು ಪಲ್ಯನೂ ಸೂಪರಾಗಿರುತ್ತೆ, ತಿನ್ನೋಕ್ಕೂ ಸೂಪರಾಗಿತ್ತು. ಪರೋಟ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ಅದ್ರ ಬಟ್ ಸೂಪರಾಗಿತ್ತು. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ಥರ ಕಲರ್ ಬರಬೇಕು. ಕಲರ್ ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ಕಲರ್ ಎಷ್ಟು ಚೆನ್ನಾಗಿ ಬಂತು ಅಷ್ಟು ಇದು ಪರೋಟ ಸೂಪರಾಗಿರುತ್ತೆ. ಹಾಗಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ, ಚೆನ್ನಾಗಿದು ಒಳಗಡೆ ಲೋ ಫ್ಲೇಮಲ್ಲಿಟ್ಟು ಈ ಥರ ಕೈ ಆಡಿಸ್ತಾ ಇರಬೇಕು. ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಪಲ್ಯನೂ ಟೇಸ್ಟ್ ಬರುತ್ತೆ. ಇದ್ರದ್ದು ಇದು ಮಿಕ್ಸ್ ಚೆನ್ನಾಗಾಗುತ್ತೆ. ಮಿಕ್ಸರ್ ಅಂತ ತಿಳ್ಕೊಬೇಕಲ್ವಾಗಿದೆ ಇವಾಗ. ಅಂದರೆ ಗೋಧಿ ಹಿಟ್ಟಲ್ಲಿ ಹಾಕಿ ಮಾಡ್ತೀವಲ್ವ, ಹಾಗಾಗಿ ಇದು ಮಿಕ್ಸರೇ ಅಲ್ವಾ, ಹಾಗಾಗಿ ಚೆನ್ನಾಗಿ ಮಾಡ್ಕೊಳ್ಬೇಕು. ನೀವು ಪರೋಟ ಹೇಗೆ ಮಾಡ್ತೀವಲ್ಲ ಹಾಗೆ ಇದಕ್ಕೂ ಇವನಿನ ಪರೋಟಕ್ಕೂ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಮತ್ತು ಶೇಂಗಾ ಚಟ್ನಿ ಅಂದರೆ ಕಾಯಿ ಬೀಜ ಅಂತೀವಿ ನಮ್ಮ ಕಡೆ, ನಿಮ್ಮ ಕಡೆ ಶೇಂಗಾ ಅಂತೀರೋ ಹುರ್ಗಡ್ಲೆ ಅಂತೀರೋ ಏನಾದರೂ ಚಟ್ನಿ ಮಾಡ್ಕೋಬೇಕು. ಪೇಸ್ಟ್ ಹಾಕ್ಬೇಕು ಸ್ವಲ್ಪ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಏನು ಇದಕ್ಕೆ ಯಾವುದೇ ಮಸಾಲ ಹಾಕದೇ ಇದ್ದರೂ ತುಂಬ ಟೇಸ್ಟಾಗಿ ಬರುತ್ತೆ. ನಿಮಗೆ ಬೇಕಾದರೆ ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಟೇಸ್ಟ್ ಬೇಕಾದರೆ ಓನಿಯನ್ ಸಬ್ಜಿ ಮಸಾಲನೂ ಹಾಕ್ಕೋಬೋದು. ಯಾವ್ದು ಬೇಕು ನಿಮ್ಗೆ ಇಷ್ಟ ಅದು ಬೇಕು ಅದು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಆಗಬೇಕು. ನೋಡಿ, ಈ ಥರ ಮಸ್ತಾಗಿದೆ. ನೋಡಿ, ಕಲರ್ ಚೆನ್ನಾಗಿ ಬಂದಿದೆ. ಈ ಥರ ಚೆನ್ನಾಗಿ ಕುದೀತಂದ್ರೇ ಇದು ಸೂಪರಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇವಾಗ ಗೋಧಿ ಹಿಟ್ಟಿನಲ್ಲಿ ಹಾಕ್ಕೊಂಡು ಮಾಡ್ಕೋಬೇಕು. ನೋಡಿ, ಚಪಾತಿ ರೆಡಿ ಮಾಡ್ಕೋಬೇಕು. ಮೊದಲು ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿರ್ತೀವಲ್ಲ, ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಇವಾಗ ಇದು ಚಪಾತಿ ಮಾಡ್ಕೋಬೇಕು. ಚಪಾತಿ ಲಟ್ಟಿಸಿ ಒಂದು ಸೈಡೆ ಕಟ್ ಮಾಡ್ಕೋಬೇಕು. ಈ ಥರ ಸ್ವಲ್ಪನೇ ಕಟ್ ಮಾಡಿಕೊಂಡು ಈಗ ಅದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ವ, ಆ ಪೇಸ್ಟ್ ಎಲ್ಲ ಇದಕ್ಕೆಲ್ಲ ಹಾಕ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ತುಂಬ್ಕೋಬೇಕು. ಇದರಲ್ಲಿ ಇದ್ರ ಹಿಟ್ಟಲ್ಲಿ ಚೆನ್ನಾಗಿ ಈ ಥರ ತುಂಬ್ಕೋಬೇಕು. ನೋಡಿ, ಈ ಥರ ತುಂಬ್ಕೋಬೇಕು, ಎಲ್ಲ ಕಡೆ ಹತ್ತಬೇಕು. ಅಂದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾ. ಎಲ್ಲ ಕಡೆ ಹಾಕಬೇಕು. ಈ ಥರ ಎಲ್ಲ ಕಡೆ ಹಾಕ್ಕೋಬೇಕು. ನೋಡಿ, ಈ ಥರ ಇವಾಗ ಹಚ್ಕೋತಾ ಇದ್ದೆ. ನೋಡಿ, ಎಷ್ಟು ಚೆನ್ನಾಗಿ ಇದು ಈರುಳ್ಳಿ ಎಷ್ಟು ಮೆತ್ತಗಾಗುತ್ತಲ್ವ ಅಷ್ಟು ಚೆನ್ನಾಗಿ ಪರೋಟ ಚೆನ್ನಾಗಾಗುತ್ತೆ. ಹಾಗಾಗಿ ಅದು ಪೇಸ್ಟ್ ಮಾಡಿದ್ದೀವಲ್ಲ, ಪೇಸ್ಟ್ ಮೆತ್ತಗಾಗಬೇಕು. ಅಂದರೆ ಈರುಳ್ಳಿ ಖಡಕ್ ಇರುತ್ತಲ್ವ, ಅದಕ್ಕೆ ಮೆತ್ತಗಾಗಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿದರೆ ಚೆನ್ನಾಗಿ ಲಟ್ಟಿಸೋಕ್ಕೆ ಬರುತ್ತೆ. ನೋಡಿ, ಈ ಥರ ಮಾಡ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಹಿಟ್ಟು ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ಪರೋಟ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಈ ಥರ
ಹಾಕ್ಕೊಂಡು ಈ ಥರ ಲಟ್ಟಿಸ್ಬೇಕು ನೋಡಿ, ಈ ಥರ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ನೋಡಿ. ಸ್ವಲ್ಪ ಮೆಲ್ಲಗೆ ಲಟ್ಟಿಸ್ಬೇಕು, ಯಾಕಂದರೆ ಈರುಳ್ಳಿ ಇರುತ್ತಲ್ಲ ಒಳಗಡೆ ಹೊರಗಡೆ ಬರುತ್ತೆ. ಹಾಗಾಗಿ ಸ್ವಲ್ಪ ಮೆಲ್ಲಗೆ ಲಟ್ಟಿಸ್ತಾ ಇರಬೇಕು ನೋಡಿ. ಈ ಥರ ಲಟ್ಟಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಇದ್ರ ಮೇಲೆ ಭಾರ ಹಾಕಬಾರ್ದು. ಭಾರ ಹಾಕದೇನೆ ಮೆತ್ತಗಿರುತ್ತಲ್ವ, ಸ್ವಲ್ಪ ಸಾಫ್ಟ್ ಇರುತ್ತೆ. ಹಾಗಾಗಿ ಮೆಲ್ಲಗೆ ಕೈ ಆಡಿಸ್ತಾ ಇರಬೇಕು. ಈ ಥರ ಕೈ ಆಡಿಸ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿ. ರೆಡಿ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು ನೋಡಿ. ಚಪಾತಿ ರೆಡಿ ಆಯಿತು, ಪರೋಟ ರೆಡಿ ಆಯಿತು ನೋಡಿ. ಇವಾಗ ಇದಕ್ಕೆ 2 ಕಡೆ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ನಾನು ಬಿಸಿ ಮಾಡೋಕ್ಕೆ ಹಂಚಿಟ್ಟಿದ್ದೀನಿ ಒಲೆ ಮೇಲೆ. ಈಗ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಇದನ್ನು ಒಲೆ ಮೇಲೆ ಹಾಕ್ಕೋಬೇಕು ನೋಡಿ. ಒಲೆ ಮೇಲೆ ಹಾಕ್ಕೊಂಡು ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಕೊಂಡು ಮತ್ತೆ ಹಂಚಿ ಮೇಲೂ ಎಣ್ಣೆ ಹಾಕಿ ಈ ಥರ ನೋಡಿ. ಮತ್ತೆ ಹಾಕಿದ ಮೇಲೆ ಮತ್ತೆ ಎಣ್ಣೆ ಹಚ್ಕೋಬೇಕು. ಈ ಥರ ಕೈಯಿಂದ ಎಣ್ಣೆ ಹಚ್ಚಿದರೆ ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ, ಸೂಪರಾಗಿರುತ್ತೆ. ಹಾಗಾಗಿ ಮಾಡಿ ನೋಡಿ ನೀವು. ನೋಡಿ ಈ ಥರ 2 ಕಡೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಈ ಥರ ಬೇಯಿಸ್ಕೊಂಡ್ರೆ ಟೇಸ್ಟಾಗಿರುತ್ತೆ, ಸೂಪರಾಗಿರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಮತ್ತು ಎಲ್ಲಿಗಾದರೂ ಹೋದ್ರೂ ಜೊತೆಯಲ್ಲಿ ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು. ರೆಡಿ ಆಯಿತು ನೋಡಿ. ಇವಾಗ ಇದ್ರ ಮೇಲೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ, ಮತ್ತು ಟೊಮೆಟೊ ಕೆಚಪ್ ಇದ್ದರೆ ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ. ನಾವು ತುಪ್ಪ ಬೇಕಂತ ತುಪ್ಪ ಆ್ಯಡ್ ಮಾಡಿದ್ದೀನಿ. ತುಪ್ಪ ಹಾಕ್ಕೊಂಡೆ ಹಚ್ಕೊಂಡು ತಿನ್ನೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ತುಪ್ಪ ಹಚ್ಚಿದ ಮೇಲೆ ಈ ಥರ ಆಗುತ್ತೆ ನೋಡಿ. ಸೂಪರಾಗಿತ್ತು, ನಮಗಂತೂ ತುಂಬ ಇಷ್ಟ ಹೊತ್ತು. ನೀವು ಈ ಥರ ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.